ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ, ನಾನು ಹಿಂದುಳಿದ ವರ್ಗದ ವರದಿಯನ್ನು ಸ್ವೀಕಾರ ಮಾಡಿದ್ದೀನಿ. ಯಾವಾಗ? ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡು ಹಿಂದಿನ ದಿವಸ ಸಂಜೆ ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ, ನೀವು ಅನುಷ್ಠಾನ ಮಾಡಲಿಕ್ಕೆ ಹೋರಾಟ ಮಾಡಿರಿ ಅಂತ. DKಗೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ನೀನು. ಏನು ಹುಡುಗಾಟ್ಕೇನ್ರಿ? ಇವ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಕೊಟ್ಬಿಟ್ರೆ ಆಗೋಯ್ತೆ. 10 ವರ್ಷ ಕಾಂತರಾಜ್ ವರದಿ ಮೇಲೆ ಮಲಗಿದ್ದ ಸಿದ್ದರಾಮಯ್ಯ ಈಗ ತೆಗೆದು ನೋಡಲಿಲ್ಲ ಅದನ್ನ. ಆಮೇಲೆ ತೆಗೆದ್ರು, ಇಲ್ಲ ಅದು ಹಳೇದಾಗೋಯ್ತು ಬೇರೆ ಮಾಡಿ ಅಂದರು, ಬೇರೆದು ಮಾಡಿದ್ರು. ಅದು ಬಂದು ಎಷ್ಟು ದಿವಸ ಆಯಿತು? ನೀವೇ CM ಯಾಕೆ ತೆಗೆದು ನೋಡಲಿಲ್ಲ? ಕೊನೇ ದಿವಸ ಲಾಸ್ಟ್ ಡೇ, ಅದು ಈವ್ನಿಂಗ್ ಅದು ತರಿಸಿ ನೋಡ್ಬಿಟ್ಟು ನಾನು ಸ್ವೀಕಾರ ಮಾಡಿದ್ದೀನಿ ದಿನ ಎಲ್ಲ ಹೋರಾಟ ಮಾಡಿರಿ. ಅಲ್ಲಪ್ಪ, ಏನು ಜನ ಪೆದ್ರು ಅನ್ಕೋ, ಹಿಂದುಳಿದ ವರ್ಗದ ಪೆದ್ರು ಅನ್ಕೊಂಬಿಟ್ರೆ. ನೀನು ಪೆದ್ದ ಇರ್ಬೋದು ಕಣೆ ಸಿದ್ದರಾಮಯ್ಯ. ಹಿಂದುಳಿದ ವರ್ಗದ ಅಲ್ಲ ರೀ, ಒಂದು ಹಿಂದುಳಿದ ವರ್ಗದ ವರದಿ ಅಂತಂದರೆ ಸಾರ್ವಜನಿಕರಿಗೆ ಬಿಡುಗಡೆ ಆಗಬೇಕು. ಇಟ್ ಮಸ್ಟ್ ರಿಲೀಸ್ ಟು ದ ಜನರಲ್ ಪಬ್ಲಿಕ್ ಫಾರ್ ಎ ವಾಸ್ಟ್ ಡಿಸ್ಕಸ್ ಆಗಬೇಕು. ಆಮೇಲಿಂದ ಸಂಪುಟದ ಮುಂದೆ ಬರಬೇಕು. ಅಲ್ಲಿ ಅವ್ರು ಏನು ತೀರ್ಮಾನ ತಗೋಬೇಕು ಅದನ್ನು. ಆಮೇಲೆ ಇನ್ನೆಲ್ಲ ಇರ್ತವೆ ಇವೆಲ್ಲನೂ ಕೂಡ, ಆಯಿತಾ? ಚರ್ಚೆಗಳಾಗಬೇಕು ಎಲ್ಲ ಕಡೆ, ಭಾಳ ವೇದಿಕೆಗಳ ಮೇಲೆ. ಏನು ಇಲ್ಲ, ಇವನು ಬಿಡುಗಡೆ ಮಾಡಿ ತರಿಸ್ಕೊಂಡ್ಬಿಟ್ರಂತೀವರು ಎಲ್ಲ ಹೋರಾಟ ಮಾಡಿಬಿಟ್ಟು ನೋಡಿ. ಇದನ್ನೇ DK ಮೇಲೆ ಎತ್ಕಟ್ಲಿಕ್ಕಿದೆಯಲ್ಲ, ಟು ಕ್ರಿಯೇಟ್ ಖಯಾಸ್. ನೋ, ಸಿದ್ದರಾಮಯ್ಯ ಯಾರೋ ಒಬ್ಬರು CM ಆಗಿದ್ದಾರೆ, ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ರಿ. ಅದು ಬಿಟ್ಟು ಟೂ ಮಚ್ ಇಂಟರ್ವೆನ್ಷನ್ ಇಸ್ ನೋ ಗುಡ್. ಈಗ ಯುವಶಕ್ತಿ ಇಡೀ ದೇಶದಲ್ಲೆಲ್ಲ ರಿಂಗಣಿಸ್ತಾ ಇದೆ. ಎಸ್, ಜಗತ್ತಿನಲ್ಲಿ ಅತ್ಯಂತ ಯುವಶಕ್ತಿ ಹೆಚ್ಚಿರ್ತಕ್ಕಂಥದ್ದೇ ಭಾರತ. 40% ಆಫ್ ದ ಟೋಟಲ್ ಪಾಪ್ಯುಲೇಷನ್. ಏಕೆಂತಂದರೆ ಇಟ್ಸ್ ಎ ಗುಡ್ ಸೈನ್, ಒಳ್ಳೆಯದದು. ಯುವಕರು ಈಚೆ ಬಂದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಹೀಗಾಗ್ತಾ ಇದೆ? ಬಿಕಾಸ್ ಆಫ್ ದಿ ಡಿಲೇ ಇನ್ ಟೇಕಿಂಗ್ ದ ಡಿಸಿಷನ್ಸ್ ಆಫ್ ದಿ ಗೌರ್ನಮೆಂಟ್. ಯಾರೋ ಒಂದು ಮಂತ್ರಿಗೆ ಯಾರೋ ಕೊಡ್ತೀವಿ ನಾವು, ಆ ಮಂತ್ರಿಗೆ 70-80 ವರ್ಷ ಆಗಿರ್ತದೆ. ಅವ್ನು ಮಡಿಕತೆ ನೋಡೋಕ್ಕೆ ಒಂದು ತಿಂಗಳು ತಗತ್ತಾನೆ. ಇದು ಯುವಶಕ್ತಿಯನ್ನು ತಲ್ಲಣಿಸ್ತಾ ಇದೆ, ಯುವಶಕ್ತಿಯನ್ನು ಕೋಪಕ್ಕೀಡು ಮಾಡ್ತಾ ಇದೆ. ಯುವಕರಿಗೇನು ಬೇಕು? ಬೇಗ ತೀರ್ಮಾನ ಆಗಬೇಕು. ಏನಾದರೂ ಬೇಗ ತೀರ್ಮಾನ ಆಗಬೇಕು, ಇನ್ನು ಅನುಷ್ಠಾನಕ್ಕೆ ಬರಬೇಕು, ಇದೆಲ್ಲ. ಸೊ ಹಾಗಾಗಿ ಈ ಥರ, ಯಾಕೆಂದರೆ ಇದಾಯ್ತಲ್ಲ, ಬ್ಯಾಕ್ವರ್ಡ್ 10 ವರ್ಷ ಮಡಿಕೊಂಡಿದ್ದು. ಯುವಕರು ಎದ್ದೇಳಬೇಕು, ಈ ಥರದ್ದೆಲ್ಲ ತೀರ್ಮಾನ ಏನು ರೀ? ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಈ ರಾಜ್ಯದಲ್ಲಿ ಒಂದೇ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ವಿಧಾನಸೌಧದ ಒಳಕ್ಕೆ ಬಂದಿದ್ದು ಯಾವುದು? ಹಾವನೂರು ವರದಿ ಬಿಟ್ಟರೆ ಚೆನ್ನಪ್ಪ ರೆಡ್ಡಿ ವರದಿ ಬಂತು, ವೆಂಕಟಸ್ವಾಮಿ ವರದಿ ಬಂತು, ಇನ್ನೊಂದು ವರದಿ ಯಾವ ವಿಧಾನಸೌಧ ಒಳಕ್ಕೆ ಬರಲಿಲ್ಲ. ಅದನ್ನು ಪಾಪ ಇವತ್ತು ನೋಡಿದೆ, ಏನು ದೇವರಾಜರಸಿಗೆ ಸಮ ಅಂತ. ದೇವರಾಜರಸ್ ಪಾದಕ್ಕೆ ಧೂಳುವಾಗಲ್ಲ ಸಿದ್ದರಾಮಯ್ಯ. ನೀನು ದೇವರಾಜರಸ್ ಮಾಡಿರುವಂಥ ಏನು ಹುಡುಗಾಟಿಕೇನ್ರಿ? ಅಯ್ಯೋ, ನೀ ಅಧಿಕಾರಕ್ಕೆ ಬಂದಮೇಲೆ ಒಬ್ಬ ಬಡವನಿಗೊಂದು ಸೈಟ್ ಕೊಡಲಿಲ್ವಲ್ರಿ? ಇಲ್ಲೇ ಮೂಡಾದಲ್ಲಿ ಸೈಟ್ ಕೊಟ್ರೇನ್ರಿ? 80,000 ಅರ್ಜಿಗಳು ವಿಲೇ ಮಾಡೋದಿದೆ. ಪಾಪ ನೀವೇ ಹೆಂಚ್ಕೊಂಬಿಟ್ರಿ. 14-15 ಸೈಟ್ ಅಪ್ಪ ಮಗ ಹೆಂಡ್ತಿ ಬಡವ್ರಿಗೆ ಏನಾದ್ರು ಸೈಟ್ ಕೊಟ್ಟಿರೇನ್ರಿ ನೀವು? ದೇವರಾಜರ್ಸಿಗೆ ಸಮ. ದೇವರಾಜರ್ಸ್ ಅಯ್ಯೋ ಲಕ್ಷಾಂತರ ಸೈಟ್ಗಳು. ಮನೆ ಇಲ್ಲದೆ ಇರೋ ಮನೆ. ಹಾಸ್ಟೆಲ್ಸ್ಗಳು ಎಷ್ಟು ಕಟ್ಟಿದ್ರು? ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್, ಮೈನಾರಿಟಿ ಹಾಸ್ಟೆಲ್. ಎಸ್, ಅದರಿಂದ ಇವತ್ತು ಜನ ಅವ್ರಿಗೆ ಅಕ್ಷರ ಕಲಿಯೋಕ್ಕಾಯಿತು. ಬೇಕಾದಷ್ಟು ಡಿಸ್ಪೆನ್ಸರಿಗಳು ಸ್ಟಾರ್ಟ್ ಆಯಿತು, ಆರೋಗ್ಯ ಸಿಕ್ತು. ಅಕ್ಷರ ಆರೋಗ್ಯವನ್ನು ಜನರಿಗೆ ತಲುಪಿಸಿದಂಥ ಕೀರ್ತಿ ಪುರುಷ ದೇವರಾಜ ಅರಸು. ನೀ ಯಾವನೇ ನೀನು?
ಅನ್ನರಾಮಯ್ಯ ಅಂತ ಏನು ಜನ ಹಸ್ಕೊಂಡಿದ್ರ? ಅನ್ನರಾಮಯ್ಯ ದೇವರಾಜ ಅರಸು 21 ಲಕ್ಷ ಎಕರೆ ಭೂಮಿನ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಕೊಟ್ರಲ್ರಿ. ತಲತಲಾಂತರ ವಂಶ ಪಾರಂಪರ್ಯ ಉಟ್ಕೊಂಡು ಉಣ್ಣಪ್ಪ ಅಂತ ಕೊಟ್ಟರು. 21 ಲಕ್ಷ ಎಕರೆ. ನೀನು 5 kg ಅಕ್ಕಿ ಕೊಟ್ಬಿಟ್ಟು ನೋ ಜನ. ಅದಕ್ಕೆ ಹೇಳೋದು ಇವತ್ತು ನಮ್ಮ ವಿ ಮಸ್ಟ್ ಎಜುಕೇಟ್ ದ ಯಂಗ್ಸ್ಟರ್ಸ್. ವಿ ಮಸ್ಟ್ ಎಜುಕೇಟ್ ದ ಯಂಗ್ಸ್ಟರ್ಸ್. ವಿ ಮಸ್ಟ್ ಬ್ರೀಫ್ ದೆನ್ ದ ಪ್ರಾಬ್ಲಮ್ಸ್ ಆಫ್ ದ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಸಮಸ್ಯೆಗಳಿದ್ದಾವೆ. ಯಾವ ರೀತಿ ಇಲ್ಲ ಹೋರಾಟ ಶುರುವಾಗಬೇಕು ಎಲ್ಲ ಕಡೆ. ಎಲ್ಲ ಕಡೆಯೂ ಹೋರಾಟ ಶುರು ಹೇಳಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಕಾವೇರಿ ನೀರನ್ನು ಬಿಡಬೇಕು ತಮಿಳುನಾಡಿಗೆ ಅಂತಕ್ಕಂಥ ಕಾವೇರಿ ಪ್ರಾಧಿಕಾರದ ಆದೇಶ ಅದು ನಡೀದೇ ಇರತಕ್ಕಂಥ ವಿಚಾರ. ಏಕೆಂತಂದರೆ ಮಳೆ ನಿಂತೋಯಿತು. ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಮಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಇದು ನಮಗೆ ಭಾಳ ದೊಡ್ಡ ತೊಂದರೆ ಇದೆ. ಬಟ್ ಏನಪ್ಪ, ಒಂದು ಪಾಸಿಟಿವ್ ಆಗಿ ಹೋಗ್ತಾ ಇದೆ ನಮ್ಮ CM ಡಿ ಕೆ ಶಿವಕುಮಾರ್ ಮತ್ತು ವಿಜಯ್, ತಮಿಳುನಾಡು ಚೀಫ್ ಮಿನಿಸ್ಟರ್. ಯಾಕೆಂತಾರೆ ಅವರಿಬ್ಬರು ಮೀಟ್ ಮಾಡಿ ಫೋನಲ್ಲಿ ಮಾತಾಡಿ ಅವ್ರು ವಿಜಯ್ ಇಲ್ಲಿ ಬರೋದಿತ್ತು ಕರ್ನಾಟಕಕ್ಕೆ. ಆದರೆ ಈ ನಮ್ಮ ಕನ್ನಡ ಚಳುವಳಿಯವರು ಕೆಲಸ ಇವ್ರಿಗೆ ಏನೂ ಕೆಲಸವಿಲ್ಲ. ಬಂದು ಈಗ ಇಷ್ಟೆಲ್ಲ ಬಂದು 50-60 ಬಂದು ಮಾಡ್ತಾನೆ ಅವರು. ಬಂದಿಂದ ಏನಾಗಿದೆ? ಏನು ಬರಬಾರ್ದು. ವಿಜಯ್ ಬರಬಾರ್ದು, ತಮಿಳ್ನಾಡಲ್ಲಿ ಬರಬಾರ್ದು, ತಮಿಳು ಬಸ್ಗಳು ಬರಬಾರ್ದು, ತಮಿಳು ಏನು ರೀ ಇದು? ಯಾವ ಕಾಲದಲ್ಲಿದ್ದಾರೆ ಇವರೆಲ್ಲ? ನೀವು ರಾಜ್ಯಕ್ಕೆ ಒಳ್ಳೇದು ಮಾಡಲ್ಲ. ಇವರು ರಾಜ್ಯದ ವಿರೋಧಿಗಳ ಥರ ವರ್ತನೆ ಮಾಡ್ತಾಯಿದ್ದೀರಿ. ಅವ್ರು ಬಂದನ್ನು ಕೂಡ ಯಾರೂ ಸೀರಿಯಸ್ಸಾಗಿ ತಗೋಬಾರ್ದು. ಸಾಕು ನಿಮ್ಮ ಬಂದಿಗಳು ಅದು ಮಾಡಿ. ಪಾಪ ಅವ್ರು ಬರಲಿಲ್ಲ. ಅವರು ಕರ್ನಾಟಕಕ್ಕೆ ಬಂದು ಅಕ್ರಾಸ್ ದಿ ಟೇಬಲ್, ಬಿಕಾಸ್ ಜಗತ್ತಲ್ಲಿ ನೋಡ್ರಿ ನೀವು ಅಕ್ರಾಸ್ ದಿ ಟೇಬಲೇ ಭಾಳಷ್ಟು ಡಿಸಿಷನ್ಸ್ ಆಗಿರುವಂಥದ್ದು ನಿಜ. ಎಷ್ಟು ಕೋಟಿ ದುಡ್ಡು ಖರ್ಚಾಗಿದ್ದೀರಿ. ಯಾರು ನಾರಿಮನ್ನು, ಮಾವನ್ನು, ಇವರು ಕೋಟ್ಯಾಂತರ ರೂಪಾಯಿ ಫೀಸ್ ಕೊಟ್ಟಿದ್ದೀವಿ ಲಾಯರ್ಸ್ಗಳಿಗೆ. ಏನಾಗಿದೆ ಅದರಿಂದ? ಏನೂ ಆಗಲಿಲ್ಲ. ಸೊ ದ ಬೆಸ್ಟ್ ವೇ ಅಕ್ರಾಸ್ ದಿ ಟೇಬಲ್ ಕೂತ್ಕೊಂಡು ಮಾತಾಡೋದು. ಅದನ್ನು ಭಾಳ ಭಾಳ ಐ ಮಸ್ಟ್ ಅಪ್ರಿಷಿಯೇಟ್ ಮೈ ಚೀಫ್ ಮಿನಿಸ್ಟರ್ ಮಿಸ್ಟರ್ DK. ಇಲ್ಲ ನಾವು ಹೀಗೆ ಹೋಗಬೇಕು. ಸೊ ಈಗಲೂ ಕೂಡ ಮೊನ್ನೆ 12 TMC 12,000 ಕ್ಯೂಸೆಕ್ಸ್ ನೀವು ಬಿಡಬೇಕು ಅಂದಾಗ ಯಾರು ಧೈರ್ಯ ಧೃತಿಗೆಡಬೇಡಿ. ನಾವು ಇದ್ದೀವಿ, ಸರ್ಕಾರ ಇದ್ದೀವಿ, ನಾವು ಮಾತಾಡ್ತೀವಿ. ನಮ್ಮ ರೈತರಿಗೆ ಯಾವುದೇ ರೀತಿ ಕಷ್ಟ ಆಗದ ರೀತಿ ಸರ್ಕಾರ ನೋಡಿಕೊಳ್ಳಿರ್ತಕ್ಕಂಥ ಅಭಯ ಕೂಡ DK ಕೊಟ್ಟರು ಸ್ವಾಗತ. ಮತ್ತು ಎರಡನೇದಾಗಿ ಈ ನಮ್ಮ ಮಾಜಿ ಮಂತ್ರಿ ಸಿದ್ದರಾಮಯ್ಯನವ್ರದ್ದು ಇಂಟರ್ಫಿಯರೆನ್ಸ್ ಜಾಸ್ತಿ ಆಯಿತು. ವಿ ಮಸ್ಟ್ ಅಲೋ ದ ಚೀಫ್ ಮಿನಿಸ್ಟರ್ ವರ್ಕ್ ಫ್ರೀಲಿ. ಸುಮ್ಮನೆ ಎಲ್ಲ ಥರ ಇಂಟರ್ಫಿಯರೆನ್ಸ್ ಮಾಡೋದು. ನಾನು ಹೇಳಿದವ್ರನ್ನ ಕ್ಯಾಬಿನೆಟ್ಗೆ ಹಾಕ್ಕೋಬೇಕು, ಅದು ಕ್ಯಾಬು ನಾನು ಹೇಳ್ತೀನಿ ಮಹಿಳೆಯರಿಗೆ, ನಮ್ಮ ರಾಜ್ಯದಲ್ಲಿ ಮಹಿಳೆಯರೇ ಇಲ್ಲದ ಕ್ಯಾಬಿನೆಟ್ ಅಂತ ದೊಡ್ಡ ಕೂಗಾಟ ನಡೀತಾ ಇದೆ. ಯಾರು ತಪ್ಪಿದ್ರಲ್ಲಿ, ಯಾರು ನಿಲ್ಲಿಸಿರೋರಿದ್ದ? ಹೈಕಮಾಂಡ್ ಗಾಯತ್ರಿ ಶಾಂತೇಗೌಡನ ಹೆಸರು ಡಿಕ್ಲೇರ್ ಮಾಡ್ತು. ಆಯಾಮ ಚಾರ್ಜ್ ತಗೊಳ್ಳೋ ಅವರು ಸ್ವೇರಿಂಗ್ ಮಾಡಲಿಕ್ಕೂ ಬಂದರು. ಆದರೆ ಈ ಅಸಹ್ಯಕರವಾಗಿ ಆ ಹೆಣ್ಮಗಳಿಗೆ ಮಾತಾಡಿ ಅಲ್ಲಿಂದ ಕಳಿಸ್ತವ್ರು ಯಾರು? ಸಿದ್ದರಾಮಯ್ಯ. ಇಟ್ಸ್ ಓಪನ್, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಾಯಿ ಬಂದಂಗೆ ಯಮುನಿ ಮಾತಾಡಿ ಈ ಬರಕ್ಕೆ ಕೊಡು, ನೀನು ಯಾವಳು ಹಾಗೆ ಹೀಗೆ ಅಂತೇಳಿ. ಏನು ಮಾಲೀಕನೇ ಸಿದ್ದರಾಮಯ್ಯ? ಕುರುಬರಿಗೆ ಸಿದ್ದರಾಮಯ್ಯ ಕುರುಬರಿಗೆ ಮಾಲೀಕನಲ್ಲ, ಕರ್ನಾಟಕಕ್ಕೂ ಮಾಲೀಕ ಅಲ್ಲ. ಸೊ ನೀವು ಜನಸೇವಕ, ಬಟ್ ನೀವು ಅದನ್ನು ತಿಳ್ಕೊಳ್ಳೇ ಇಲ್ಲ. ಉದ್ದಕ್ಕೂ ಬರೀ ರೋಪ್ ಹಾಕ್ಕೊಂಡು ಏನಾಯ್ತು ಇವತ್ತು? ಏನು ಇಲ್ಲ. ಸೊ ಹಾಗಾಗಿ ಇವತ್ತು ಮಹಿಳೆಯರಿಲ್ಲದ ಸಂಪುಟಕ್ಕೆ ಕಾರಣ ಯಾರಾದರೂ ನೇರ ಸಿದ್ದರಾಮಯ್ಯ.
ಹೈಕಮಾಂಡ್ ಪಾಪ ಕೊಟ್ಟಿದ್ರು, ಸಿ ಎಮ್ ಅದನ್ನು ಅಕ್ಸೆಪ್ಟ್ ಮಾಡಿದರು, ಆಯಿತು ಅಂತೇಳಿ. ಅದು ನಿಮ್ಮ ಸ್ವಂತ ಒಬ್ಬ ಕುರುಬರ ಹೆಣ್ಣು ಮಗಳು ಕ್ಯಾಬಿನೆಟ್ ದರ್ಜೆ ಸಚಿವರಾಗುವಂಥದ್ದು ಕರ್ನಾಟಕದಲ್ಲಿ ಇತಿಹಾಸ ಆಗ್ತಾಯಿತ್ತು. ಸಮಾಜಕ್ಕೂ ಒಂದು ಗೌರವ ಬರ್ತಾಯಿತ್ತು. ನೀನೊಬ್ಬ ಸಮಾಜ ವಿರೋಧಿ, ಕುರುಬರ ವಿರೋಧಿ ನೀನು ಸಿದ್ದರಾಮಯ್ಯ. ಫಸ್ಟು ಕ್ಯಾಬಿನೆಟಲ್ಲಿ ಯಾರನ್ನು ತೊಗೊಂಡು ಯಾರಿಲ್ಲ. 13ನೇ ಇಸ್ವಿನಲ್ಲಿ ನೀವು ಫಸ್ಟ್ ಸಿ ಎಮ್ ಆದ್ರಿ. 3.5 ವರ್ಷ ಒಬ್ಬ ಕುರುಬನ ತಗೊಳ್ಳಿಲ್ಲ. ನಾನೇ ಇದ್ದೀನಿ. 3.5 ವರ್ಷದ ಮೇಲೆ ಹುಲ್ಲಪ್ಪ ಮೇಟಿ ತೊಗೊಂಡ್ರಿ, ಬದಾಮಿ. ಅವ ಏನೋ ಅಲ್ಲ ಕಾಯ್ದೆ ಹೋಯ್ತು ಮಂತ್ರಿಗಿರಿ. ಆಮೇಲೆ ಯಾರೋ ಬಂದರು. ಈಗ ಎಲ್ಲರೂ ನನ್ನ ಮಗ. ಮೈಸೂರು ನಗರ ರೀ, ಇವ್ರ ಮಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಮಾಡಿದಾರಲ್ಲ, ಅವನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಮೈಸೂರು? ಒಬ್ಬ ಸೀನಿಯರ್ ಎಕ್ಸ್ಪರ್ಟ್ ಬೇಕು ಇಲ್ಲಿಗೆ. ಮೈಸೂರು ಏನು ದಸರಾ ನಡೆಯುತ್ತೆ, ಇಲ್ಲಿ ಬೇಕಾರು ಜನ ವಿಸಿಟರ್ಸ್ ಬರುತ್ತೆ, ಇಂಪಾರ್ಟೆಂಟ್ ವಿಸಿಟರ್ಸ್ ಆಲ್ ಓವರ್ ವರ್ಲ್ಡ್ ಇಲ್ಲಿ ವಿಸಿಟ್ ಮಾಡ್ತಾರೆ. ಅವನ್ನೆಲ್ಲ ರಿಸೀವ್ ಮಾಡೋದಿರ್ತದೆ. ಇದು ಬಿಕಾಸ್ ಪ್ರಾಬ್ಲಮ್ಸ್ಗಳಿದ್ದಾವೆ, ಅದನ್ನು ಯತೀಂದ್ರ ಮಾಡಲಿಕ್ಕಾಗುತ್ತಾ? ಯಾಕೆ ನಾನು ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ 2 ಸಾರಿ ಕೆಲಸ ಮಾಡಿರೋನು. ಇಲ್ಲಿಗೆ ಒಬ್ಬ ಅನುಭಾವಿಕ ಮಂತ್ರಿ ಅಗತ್ಯತೆ ಇದೆ. ಅದು ಇವತ್ತು ನಮ್ಮ ತನ್ವೀರ್ ಸೇಠ್ 6 ಟೈಮ್ಸ್ ಗೆದ್ದಿದ್ದಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಮ ಗುರುಗಳು ಯಾರು ಅಜಿತ್ ಸೇಠ್ ಸಾಹೇಬ್, ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ಅವರು ಭಾಳ ಅಭಿಮಾನದಿಂದ, ಭಾಳ ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವ್ರು. ಅಂಥ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿ ಒಬ್ಬ ಮಂತ್ರಿ ಆಗ್ತಾನೆ ಮೈಸೂರು ಅಂತಂದರೆ ಸಂತೋಷ ಅಲ್ಲೇನ್ರಿ? ಇವನ ಮಗ ಇದ್ದಾನೆ ಅಂತ ಯಾರು ಬರೋಕ್ಕೆ ಕೊಡ್ತು? ಸಿದ್ದರಾಮಯ್ಯನ ಮಗವನ್ನೆಲ್ಲ ಇಲ್ಲಿ ಮಹಾರಾಜ ಅವರು ಹೇಳಿದ್ರು ಸತಿ, ಪಾಪ ಯಾರು ಯತೀಂದ್ರ, ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚಿಗೆ ಕೆಲಸ ಮಾಡೋನೆ ಅಂತ. ಇಂಥ ಮಂಗ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿ, ಇಂಥ ಮಂಗ. ನಮ್ಮಪ್ಪನಷ್ಟು ಕೆಲಸ ಮಹಾರಾಜನೇ ಮಾಡಿಲ್ಲ ಅಂದಿದ್ದ. ನಾನೇ ರಿಯಾಕ್ಟ್ ಮಾಡಿದ್ದೆ ಪತ್ರಿಕೆಯವ್ರಿಗೆ, ಏನು ಸರ್ ಹಿಂಗೆ ಹೇಳಿದ್ರು? ಹೌದಪ್ಪ, ರಾಜಕಾರಣದಲ್ಲಿ 2 ಥರ ಇದ್ದಾರೆ, PM-ಗಳು, HM-ಗಳು ಇದ್ದಾರೆ. ಏನು ಸರ್ ಹಂಗೆ? HM ಅಂದರೆ ಹುಚ್ಚು ಮುಂಡೇದು ಅಂತ, PM ಅಂದರೆ ಪೆದ್ದ ಮುಂಡೇದು ಅಂತ. ಅವನು ಇವತ್ತು ನಮ್ಮ ಮೈಸೂರಿಗೆ ಜಿಲ್ಲಾ ಮಂತ್ರಿ. ಅವ್ರ ಮಗ ಕುಮಾರ. ಮಾಡಲಿ, ಎಕ್ಸ್ಪೀರಿಯನ್ಸ್ ಬೇಕ್ರಿ, ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ. ದೊಡ್ಡ ಜಿಲ್ಲೆ ಇದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣದಲ್ಲಿ ಭಾಳ ಪ್ರಮುಖವಾದಂಥ ಜಿಲ್ಲೆ, ವರ್ಲ್ಡ್ ಫೇಮಸ್ ಮೈಸೂರು. ಈಗ ಯಾರು ನೀವು ಮಂತ್ರಿ ಮಾಡ್ತೀರಿ? ನೋ ಸಿದ್ದರಾಮಯ್ಯನವರೇ, ನಿಮ್ಮ ಪುತ್ರ ಪ್ರೇಮ ಬಿಡಿ, ಇರಲಿ, ಅವರು ಇರಲಿ. ಬಟ್ ಒಬ್ಬ ಸೀನಿಯರ್ ತನ್ವೀರ್ ಸೇಠ್ ನಮ್ಮ ಮಂತ್ರಿ ಮಾಡಿ ಈ ನಮ್ಮ ಜವಾಬ್ದಾರಿ ಕೊಡಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಹಿಂದೇನವ್ರು ಮಂತ್ರಿ ಆಗಿದ್ದರು, ಪಾಪ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು. ಸೊ ಹಾಗಾಗಿ ದಯಮಾಡಿ ಸಿದ್ದರಾಮಯ್ಯ ತನ್ನ ಇದನ್ನು ಬಿಡಬೇಕು. ಇವತ್ತು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ರಮೇಶ್ ಕುಮಾರ್. ಸಿದ್ದರಾಮಯ್ಯ ರೆಡಿಯಾಗಿದ್ದ ಮನೆಗೆ ಎಂಟ್ರಿ ಕೊಟ್ಟವರು. ಇವ್ರದ್ದೇನಿಲ್ಲ, ಯಾವ ಹೋರಾಟವೂ ಇಲ್ಲ. ಏನು ದೊಡ್ಡ ಹೋರಾಟಗಾರ ಅಂತಾರೆ, ಬಿಂಬಿಸ್ತಾರೆ. ಯಾರು ಹೇಳಿ, ನಮ್ಮ ಮೀಡಿಯಾದವರು ಸ್ವಲ್ಪ ಸೀನಿಯರ್ಸ್ ಇದ್ದವರು, ಏನು ಸಮಯ ಅವು. ಯಾಕೆ ನಾನು ಕನ್ನಡ ಚಳುವಳಿದ್ದವನು, ವಾಟಾಳ್ನಾಗರ ಜೊತೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹೇಳಿದವು. ನಾನು ಚಳುವಳಿಯಿಂದ ಬಂದಿದ್ದೀನಿ ಅಂತ. ಕನ್ನಡ ಮಂತ್ರಿ ಇದ್ದಾಗ ನಾನು ಚಳುವಳಿಯಿಂದ ಬಂದಿದ್ದೆ, ಅಭಿಮಾನದಿಂದ ಹೇಳಿದೆ ನಾನು. ಯಾಕೆಂದರೆ ಅದನ್ನು ಕೋಟ್ ಮಾಡಿದೆ ನಾನು, ಪಂಪ ಮಹಾಕವಿ. ಆರಂಕುಶಮಿಟ್ಟೊಡೆ ನೆನೆಯದ ಬಿಡದೆನ್ನಮನ ಬನವಾಸಿ ನಗರವು ಅಂತೇಳಿ ನನಗೆ ಅಭಿಮಾನ ಇದೆ ರೀ. ನಾನು ಕನ್ನಡ ಮಂತ್ರಿಯಾಗಿ ಕನ್ನಡ ಚಳುವಳಿಯಿಂದ ಬಂದಂಥ ಹೇಳ್ಕೊಳ್ಳೋಕೆ ಇವನ್ನೆಲ್ಲೂ ಕಾಣಲಿಲ್ಲಪ್ಪ ನಮಗೂ. ಕನ್ನಡ ಚಳುವಳಿ ಇದ್ದವರೆಲ್ಲ, ರೈತ ಚಳುವಳಿಲೂ ಇದ್ದವನ್ನೆಲ್ಲ ಸುಮ್ಮನೆ ನಂಜುಂಡಸ್ವಾಮಿಯವ್ರ ಜೊತೆ ಮಾತಾಡೋದು ಕೂತ್ಕೊಂಡು ಹಾಕ್ಬಿಟ್ರೆ. ನಾವೆಲ್ಲ ವಿದ್ಯಾರ್ಥಿ ಚಳುವಳಿಯಿಂದ ಬಂದಂಥವ್ರು. ನಾನು ಐ ವಾಸ್ ಆ್ಯಕ್ಷನ್ ಕಮಿಟಿ ಜನರಲ್ ಸೆಕ್ರೆಟರಿ ಯೂನಿವರ್ಸಿಟೀಸ್ಗೆ. ಯಾವ ಹೋರಾಟದಲ್ಲಿಲ್ಲ, ಸುಮ್ಮನೆ ಇವತ್ತು ನೋಡಿದೆ, ಬಾ ಇವು ಬರೆದವರೇ ಏನೆಲ್ಲ ಬರ್ಕೊಂಡು ಹೋಗಿದ್ದಾರೆ.
ಅದೆಲ್ಲ ಜನ ಎಲ್ಲ ನೋಡ್ತಾರೆ ಯಾವ ಸತ್ಯ ಯಾವ ಸುಳ್ಳು ಏನು ಅಂತಕ್ಕಂಥದ್ದು. ಮತ್ತು ಬ್ಲ್ಯಾಕ್ ಮೇಲಿಂಗ್ ಜಾಸ್ತಿ ಆಗ್ತಾಯಿದೆ. ಬ್ಲ್ಯಾಕ್ ಮೇಲಿಂಗ್ ಯು ಮಸ್ಟ್ ಅಲೋ ದ ಚೀಫ್ ಮಿನಿಸ್ಟರ್ ವರ್ಕ್ ಫ್ರೀಲಿ. ನೀವು ಹೋಗಿ ಅಲ್ಲಿ ಯಾರ್ಯಾರಿಗೋ ಡೆಲ್ಲಿಲಿ ಫೋನ್ ಮಾಡಿ ಹೇಳ್ತೀರ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ. ಐ ಕಂಡೆಮ್ ದಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ಏನ್ರಿ ನೀವು 2.5 ತಿಂಗಳಾಗಿದೆ ಮಂತ್ರಿಗಳು ಇನ್ನೂ ಅವ್ರಿಗೆ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ. ಏನು ಅಂತ ಮಾಡ್ತೀರ ನೀವು? ಅವಮಾನ ಇದೆಯಲ್ಲ. ನೀವು ಕರ್ನಾಟಕ ರಾಜ್ಯಕ್ಕೆ ಹೈಕಮಾಂಡ್ ಮಾಡ್ತಾ ಇರ್ತಕ್ಕಂಥ ಅವಮಾನ ಆಯಿತು. ಅದಿನ್ನ ಇದು ದಯಮಾಡಿ ನಾನು ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾನು ಕಾಂಗ್ರೆಸ್ಸಲ್ಲಿ ಭಾಳ ವರ್ಷ ಇದ್ದವರು. ಕಾಂಗ್ರೆಸ್ ಹೈಕಮಾಂಡ್ನ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಇಂಟರ್ವೆನ್ಷನ್ಗಳು ಬೇಡ. ಅದೇನಾದ್ರು ಇದ್ದರೆ ಬೇಗ ಹೇಳಿ, ಯಾರಿಗೇನು ಅಂತ ಕೊಡ್ತಾರೆ. ಪಾಪ ಕೆಲವರು ಮಂತ್ರಿಗಳಾಗಿ ಸ್ವೇರಿಂಗ್ ಮಾಡಿದರೆ ಯಾವ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಅವರು. ಈಗ ನಾಳೆಯಿಂದ ಹೌಸ್ ಶುರು ಆಗುತ್ತೆ, ಉತ್ತರ ಕೊಡೋಕೆ ಬೇಕಾ ಮಂತ್ರಿ? ನೋ ಇಟ್ ಇಸ್ ವೆರಿ ರಿಡಿಕ್ಯುಲಸ್ at the part of the democratic ideology. No.